ಈ ಬಾರಿ ನಿಗಮ ಮಂಡಳಿಯಲ್ಲಿ ದಾಂಡೇಲಿಯ ದಿವಾಕರ್ ನಾಯ್ಕರಿಗೆ ಅವಕಾಶ ಸಾಧ್ಯತೆ. ಕಳೆದ 40 ವರ್ಷಗಳಿಗಿಂತಲೂ ಅಧಿಕ ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿರುವ ದಾಂಡೇಲಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಆರ್.ವಿ. ದೇಶಪಾಂಡೆ ಅವರ ಪರಮ ಶಿಷ್ಯರಾಗಿರುವ ದಿವಾಕರ್ ನಾಯ್ಕ ಅವರಿಗೆ ಈ ಬಾರಿ ನಿಗಮ ಮಂಡಳಿಯ ನಿರ್ದೇಶಕ ಮಂಡಳಿಯಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಸ್ಪಷ್ಟವಾಗತೊಡಗಿದೆ. ದಾಂಡೇಲಿಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತನ್ನನ್ನು ತಾನು ಸಾಕಷ್ಟು ವರ್ಷಗಳ ಕಾಲ ತೊಡಗಿಸಿಕೊಂಡವರು ಇದೇ ದಿವಾಕರ್ ನಾಯ್ಕ ಅವರು. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಆರ್.ವಿ. ದೇಶಪಾಂಡೆ ಅವರ ನಂಬಿಕಸ್ಥ ಶಿಷ್ಯನಾಗಿ ಪಕ್ಷ ಸಂಘಟನೆಯಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ ಹೆಗ್ಗಳಿಕೆ ದಿವಾಕರ್ ನಾಯ್ಕ ಅವರಿಗಿದೆ. ಸಾಕಷ್ಟು ವರ್ಷಗಳಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ದಿವಾಕರ್ ನಾಯ್ಕ ಅವರು ಯಾವತ್ತೂ ಹುದ್ದೆಗಾಗಿ ಲಾಬಿ ನಡೆಸಿದವರಲ್ಲ. ಕೋಮರಪಂಥ ಸಮಾಜದ ಪ್ರಮುಖರಾದ ದಿವಾಕರ್ ನಾಯ್ಕ ಅವರು ನಗರದಲ್ಲಿ ಅಸಂಖ್ಯಾತ ಬೆಂಬಲಿಗರನ್ನು ಹೊಂದಿದ್ದಾರೆ. ದಿವಾಕರ್ ನಾಯ್ಕ ಅವರ ಇಷ್ಟು ವರ್ಷಗಳ ಪಕ್ಷ ಸೇವೆಯನ್ನು ಗುರುತಿಸಿ ಈ ಬಾರಿ ಅವರಿಗೆ ನಿಗಮ ಮಂಡಳಿಯಲ್ಲಿ ಮಹತ್ವದ ಅವಕಾಶವನ್ನು ಆರ್.ವಿ. ದೇಶಪಾಂಡೆ ಅವರು ದಯಪಾಲಿಸಲಿದ್ದಾರೆ ಎಂಬ ಮಾತು ಇದೀಗ ಚರ್ಚೆಯಲ್ಲಿದೆ. ಒಂದು ವೇಳೆ ನಿಗಮ ಮಂಡಳಿಯಲ್ಲಿ ದಿವಾಕರ್ ನಾಯ್ಕ ಅವರಿಗೆ ಅವಕಾಶ ದೊರೆತಿದ್ದೇ ಆದಲ್ಲಿ ಇಡೀ ದಾಂಡೇಲಿಯೇ ಪಕ್ಷಾತೀತವಾಗಿ ಸಂಭ್ರಮಿಸಲಿದೆ ಎನ್ನುವುದನ್ನು ಅವರ ವ್ಯಕ್ತಿತ್ವವೇ ಸಾರಿ ಹೇಳುತ್ತಿದೆ. ಅವಕಾಶಕ್ಕಾಗಿ ಹಾತೊರೆಯದ ದಿವಾಕರ್ ನಾಯ್ಕ ಅವರನ್ನು ಈ ಬಾರಿ ಮಹತ್ವದ ಅವಕಾಶವೊಂದು ಅಪ್ಪಿಕೊಳ್ಳುವಂತಾಗಲಿ ಎನ್ನುವುದೇ ನಗರದ ಜನತೆಯ ಹಾರೈಕೆಯಾಗಿದೆ.